Hello, I am Srikant. Welcome to you all. ಕೊರೋನಾ ವೈರಸ್ ಇರೋ ಕಾರಣ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಆದರೆ ಈಗಾಗಲೇ ಆಗಸ್ಟ್ ತಿಂಗಳು ಆದರೂ ಪಾಠ ನಡೀತಾ ಇರೋದಕ್ಕಾಗಿ ನಿಮಗೆ ಎಕ್ಸಾಮ್ ಶುರುವಾಗ್ಬಿಡುತ್ತೆ. ಹಾಗಾಗಿ ನಾನು ಆನ್ಲೈನಲ್ಲಿ ಈ ರೀತಿ ಪಾಠವನ್ನು ಮಾಡಿ ಯೂಟ್ಯೂಬಿಗೆ ಹಾಕ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿ ಯಾವಾಗ ಬೇಕಾದರೂ ನೋಡ್ಕೊಳ್ತಾ ಇರ್ರಿ. ನಾನು ಇದು ಫಸ್ಟ್ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ತಿಳಿಸಿ. ಜನರಲ್ ಇನ್ಸ್ಟ್ರಕ್ಷನ್ಸ್: ಕೀಪ್ ದ ಇಂಗ್ಲೀಷ್ ಬುಕ್ ಓಪನ್ ಇನ್ ಫ್ರಂಟ್ ಆಫ್ ಯು. ಅಂದರೆ ನೀವು ನನ್ನ ವಿಡಿಯೋ ನೋಡ್ತಾ ಇರುವಾಗ ಇಂಗ್ಲೀಷ್ ಬುಕ್ಕನ್ನು ಜೊತೆಗಿಟ್ಕೋಬೇಕು. ಏನಾದರೂ ಇದ್ದರೆ ಅಲ್ಲಿ ನೋಡಿಕೊಂಡು ಅಂಡರ್ಲೈನ್ ಮಾಡ್ಕೋಬೇಕು. ಯೂಸ್ ಹೆಡ್ಫೋನ್ ಆರ್ ಇಯರ್ಫೋನ್ ಟು ಲಿಸನ್ ಅಟೆಂಟಿವ್ಲಿ. ಏನಾದರೂ ವಿಷಯವನ್ನು ಕರೆಕ್ಟಾಗಿ ಕೇಳಬೇಕು ಅಂದರೆ ಗಮನ ಕೊಡಬೇಕಾಗತ್ತೆ. ಹಾಗಾದರೆ ಗಮನ ಕೊಟ್ಟು ಕೇಳಲಿಕ್ಕೆ ನೀವು ಹೆಡ್ಫೋನು ಮತ್ತು ಇಯರ್ಫೋನನ್ನು ಮೊಬೈಲಿಗೆ ಹಾಕ್ಕೊಂಡು ಕೇಳ್ರಿ. ಹ್ಯಾವ್ ನೋಟ್ಬುಕ್ ಆ್ಯಂಡ್ ಅ ಪೆನ್ ಟು ಹೈಲೈಟ್ ದ ಪಾಯಿಂಟ್ಸ್ ಆ್ಯಂಡ್ ಟೇಕ್ ಡೌನ್ ಮೇಯ್ನ್ ಪಾಯಿಂಟ್ಸ್. ಸೊ ಪೆನ್ ಇಟ್ಕೊಂಡು ಬುಕ್ಕಲ್ಲಿ ಮತ್ತು ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಮೇಯ್ನ್ ಬರ್ಕೊಳ್ಳಿ. ರಿಪೀಟೆಡ್ಲಿ ವಾಚ್ ದಿಸ್ ವಿಡಿಯೋ ಟು ಅಂಡರ್ಸ್ಟ್ಯಾಂಡ್ ದ ಲೆಸನ್ ಬೆಟರ್. ಯಾವುದೇ ಒಂದು ಪಾಠವನ್ನು ನೀವು ಮತ್ತೆ ಕೇಳಿದವಾಗ ಅದು ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ರಿಪೀಟೆಡ್ ಆಗಿ ಈ ವಿಡಿಯೋವನ್ನು ನೋಡ್ತಾ ಇರ್ರಿ. ರೀಡ್ ಎವ್ರಿ ಲೆಸನ್ ಅಟ್ಲೀಸ್ಟ್ 6 times ಲೌಡ್ಲಿ. ಯಾವುದೇ ಪಾಠ ಆದಮೇಲೆ ಕಡೆ ಪಕ್ಷ 5 ಸಾರಿ ನೀವೇನು ಮಾಡಬೇಕು, 5 ರಿಂದ 6 ಸಾರಿ ಜೋರಾಗಿ ಓದಬೇಕು. ಆಗ ನಿಮಗೆ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ. ಡೂ ಹೋಮ್ವರ್ಕ್ ಆ್ಯಂಡ್ ಗೆಟ್ ಸಿಗ್ನೇಚರ್ ಆಫ್ ಮೀ. ಸೊ ನಾನೊಂದಿಷ್ಟು ಹೋಮ್ವರ್ಕ್ ಕೊಡ್ತೀನಿ. ಅದನ್ನು ನೀವು ಬರೆದಾದ್ಮೇಲೆ ನೀವೇನು ಮಾಡಬೇಕು, ಶಾಲೆಗೆ ಬಂದವಾಗ ನನಗೆ ತೋರಿಸಿ ಸೈನ್ ಹಾಕಬೇಕು. ಡೇಟ್ ಹಾಕಿರ್ಬೇಕು ನೀವು. ಗೋ ಟು ನೆಕ್ಸ್ಟ್ ವಿಡಿಯೋ ಫಾರ್ ದ ನೆಕ್ಸ್ಟ್ ಕ್ಲಾಸ್. ನಾನಿವತ್ತು ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ದೀನಿ. 2ನೇ ಕ್ಲಾಸಿಗೆ ನೀವು ಸೆಕೆಂಡ್ ಕ್ಲಾಸಿಗೆ ಮತ್ತೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡ್ಕೋಬೇಕು. ಟುಡೇಸ್ ಲೆಸನ್ ಈಸ್ ಎ ಹೀರೋ, ಕ್ಲಾಸ್ 1. ಹೂ ರೋಟ್ ದಿಸ್ ಲೆಸನ್? ಆರ್.ಕೆ. ನಾರಾಯಣ್. ಎಸ್, ಫಸ್ಟ್ ಐ ರೀಡ್ ದ ಪ್ಯಾರಾಗ್ರಾಫ್. ಫಾರ್ ಸ್ವಾಮಿ, events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his flight up the trees, where he stayed half a day till some people came that way and killed the tiger. ಓಕೆ, ಹಾಗಾದರೆ ಎ ಹೀರೋ, ಹೂ ಈಸ್ ದ ಹೀರೋ ಅಂತ ನಿಮಗೆ ಕ್ವಶನ್ ಬರುತ್ತೆ. ಯಾವುದೇ ಒಂದು ಫಿಲ್ಮ್ ಆಗಲಿ, ನಾಟಕ ಆಗಲಿ, ಏನೇ ಆಗಲಿ, ಅಲ್ಲಿ ಹೀರೋ ಇರ್ತಾನೆ. ಈ ಕಥೆಯಲ್ಲಿ ಹೀರೋ ಯಾರು? ಸ್ವಾಮಿ. ಈಗಾಗಲೇ ಮಾಲ್ಗುಡಿ ಡೇಸನ್ನು ನೀವು ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ, ಮತ್ತು ಈ ಘಟನೆನೂ ಮಾಲ್ಗುಡಿ ಡೇಸ್ ಸೀರಿಯಲಲ್ಲಿ ನೋಡಿರ್ತೀರ. ಹಾಗಾದರೆ ಈಗ ಪಾಠದಲ್ಲಿ ನೋಡೋಣ. ಎಸ್, ಫಾರ್ ಸ್ವಾಮಿ ಈವೆಂಟ್ಸ್ ಟು ಕ್ಯಾನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತ ಇದೆ. ಅಂದರೆ ಸ್ವಾಮಿ ಇಲ್ಲಿ ಹೀರೋ ಇದ್ದಾನಲ್ಲ, ಅವನು ಏನೇ ಮಾಡೋಕ್ಕೆ ಹೋದರೆ ಇನ್ನೇನೋ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಅಂದರೆ ನಿರೀಕ್ಷಿತ, ಅನ್ಎಕ್ಸ್ಪೆಕ್ಟೆಡ್ ನೋಡ್ರಿ, ಈ ಲೈನನ್ನು ನೋಡ್ಕೊಳ್ರಿ. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನಿರೀಕ್ಷಿತ ಘಟನೆ ಆಗುತ್ತೆ. ಅಂದರೆ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗುತ್ತೆ. ಒಂದು ಸಣ್ಣ ಸ್ಟೋರಿಯನ್ನು ಹೇಳ್ಬಿಡ್ತೀನಿ ಕೇಳ್ರಿ. ಒಂದು ಊರಲ್ಲಿ ಒಂದು ಮಗು ಬಾವಿ ಬಿದ್ದುಬಿಡ್ತಂತೆ. ಬಾವಿ ಬಿದ್ದ ಕೂಡಲೇ ಎಲ್ಲರೂ ಬಂದು ಬೊಬ್ಬೆ ಹೊಡಿತಾ ಇದ್ದಾರಂತೆ. ಅವ್ರ ಅಪ್ಪನೂ ಬೊಬ್ಬೆ ಹೊಡಿತಾ ಇದ್ದಾನೆ. ಅಯ್ಯೋ, ನನ್ನ ಮಗನ ಕಾಪಾಡ್ರಿ, ನನ್ನ ಮಗನ ಕಾಪಾಡೋದರಿಗೆ ತೋಟ, ಮನೆ, ನನ್ನ ಬಂಗಾರ ಎಲ್ಲವೂ ಕೊಡ್ತೀನಿ, ಯಾರು ಕಾಪಾಡಿ ಅಂತ ಕೂಗ್ತಾ ಇದ್ದಾನೆ. ಆವಾಗ ಒಬ್ಬವನು ಬಾವಿಗೆ ಧುಮುಕೇ ಬಿಟ್ಟನಂತೆ. ಬಾವಿ ಧುಮುಕಿ ಕೊನೆಗೆ ಆ ಮಗುನ ಎತ್ಕೊಬಂದಂತೆ. ಸೊ ಆ ಮಗುನ ಎತ್ಕೊಬಂದ ಹೀರೋನ ಏನಾದ್ರು ಸನ್ಮಾನ ಮಾಡಬೇಕಲ್ವ, ಒಂದು ವೇದಿಕೆಯಲ್ಲಿ ಸನ್ಮಾನ ಎಲ್ಲ ಮಾಡಿದ್ರಂತೆ. ಅವನಿಗೆ ತೋಟ, ಬಂಗಾರ ಎಲ್ಲನೂ ಅವ್ರ ಅಪ್ಪ ಕೊಟ್ಟನಂತೆ. ಯಾರೋ ಒಬ್ಬರು ಬಂದು ಆ ಹೀರೋ ಇದ್ನಲ್ಲ ಅವನಿಗೆ, ನಿನ್ನ ಅನಿಸಿಕೆ ಏನಪ್ಪ, ಬಾವಿಗೆ ಹಾರಿ ಅಂತ ಮಗುನ ಎತ್ಕೊಬಂದಿದೆಯಲ್ಲ ಅಂತ. ಅಯ್ಯೋ, ನಾನು ಬಾವಿಗೆ ಹಾರಿದಲ್ಲ, ನನ್ನ ತಳ್ಳಿದ್ದು ಯಾರು ಫಸ್ಟ್ ಹೇಳ್ರಿ ಅಂತ ಹೇಳನಂತೆ. ಅಂದರೆ ಅವನು ಬಾವಿಗೆ ಹಾರಿ ಮಗು ಎತ್ತಿದ್ದಲ್ಲ, ಅವನನ್ನು ಯಾರೋ ನೋಡ್ತಾ ಗೊತ್ತಿಲ್ಲದೇನೆ ತಳ್ಳಿಬಿಟ್ಟಿದ್ದಾರೆ. ಅವನು ಬಿದ್ದಿದ್ದಾನೆ. ಬಿದ್ದಿನ್ನೇನು ಮಾಡೋದು ಅಂತ ಹೇಳಿ ಮಗುನ ಎತ್ಕೊಂಡು ಮೇಲ್ ಬರ್ತಾನೆ. ಹಾಗೆಯೇ ನಮ್ಮ ಸ್ವಾಮಿನೂ ಕೂಡ ಏನೂ ಮಾಡ್ತಾ ಇರ್ತಾನೆ, ಅದು ಇನ್ನೇನೋ ಒಳ್ಳೆ ಫಲಕಾರಿ ಆಗುತ್ತೆ. ನೋಡೋಣ ಈ ಪಾಠದಲ್ಲಿ ಏನಾಗುತ್ತೆ. ಎಸ್, ಫಸ್ಟ್ ಲೈನ್. ಫಾರ್ ಸ್ವಾಮಿ ಈವೆಂಟ್ಸ್ ಟು ಕ್ಯಾನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂದರೆ ಅವನೇನೋ ಮಾಡೋಕೆ ಹೋದರೆ ಇನ್ನೇನೋ ಆಗುತ್ತೆ. ಟರ್ನ್ ಅಂದರೆ ಬದಲಾವಣೆ ಆಗುತ್ತೆ. Father looked over the newspaper he was reading under the hall lamp and said, ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಫಾದರು ಪೇಪರ್ ಓದ್ತಾ ಇದ್ದಾರೆ.
ಸೊ ಸ್ವಾಮಿ ಏನು ಪೇಪರಲ್ಲಿದೆ ಅಂತ ಹೇಳಿ ಕುತೂಹಲದಿಂದ ನೋಡ್ತಾ ಇದ್ದಾನೆ. ಇಲ್ಲಿ ಫಾದರ್ ಓದ್ತಾ ಇರೋ ನ್ಯೂಸ್ ಪೇಪರಲ್ಲಿ ಒಂದು ಟೈಗರ್ ಕಾಣ್ತಾ ಇದೆ, ಮತ್ತು ಮರ ಕಾಣ್ತಾ ಇದೆ. ಮರದ ಮೇಲೆ ಒಬ್ಬ ಹುಡುಗ ಕೂತಿರ್ತಾನೆ, ಅದನ್ನು ಹುಲಿ ನೋಡ್ತಾನೇ ವೆಯ್ಟ್ ಮಾಡ್ತಾ ಇದೆ. ಹಾಗಾದರೆ ಏನಿರ್ಬೋದು ನೋಡ್ರಿ. ಸ್ವಾಮಿ, ಲಿಸನ್ ಟು ದಿಸ್. News has been received about the bravery of a village lad who, while returning home by the jungle path, came face to face with a tiger. So, newspaper ಅಲ್ಲಿ ಏನಿದೆ, news has been received about the bravery of a village boy. What was in the newspaper? Bravery of a village boy. ಏನದು? Bravery. Yes. Second paragraph. After reading it through, father looked at Swami fixedly and asked, "What do you say to that?" Swami said, "I think he must have been a very strong and grown-up person, not a boy at all. How could a boy fight a tiger? You think you are wiser than the newspaper?" Father sneered. "A man may have the strength of an elephant and yet be a coward, whereas another may have the strength of a straw. But if he has courage, he can do anything. Courage is everything. Strength and age are not important." Swami disputed the theory. "How can it be, father? Suppose I have all courage. What could I do if a tiger should attack me?" "Leave alone strength. Can you prove you have courage? Let me see if you can sleep alone tonight in my office room." So, second paragraph. Yes. Again I am explaining. After reading it through, ಆ ನ್ಯೂಸ್ಪೇಪರನ್ನು ನ್ಯೂಸನ್ನು ಓದಿ ಫಾದರ್ ಏನು ಮಾಡ್ದ? ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್. ಸೊ ಈಗಾಗಲೇ ಫಾದರಿಗೆ ಗೊತ್ತು ಸ್ವಾಮಿ ಒಬ್ಬ ಹೆದರು ಪುಕ್ಲ, ಕವರ್ಡ್ ಬಾಯ್ ಅಂತ. ಅವನು ಅಜ್ಜಿ ಜೊತೆಗೆ ಸೆರಗು ಹಿಡ್ಕೊಂಡೇ ಓಡಾಡ್ತಾನೆ, ರಾತ್ರಿ ಅಜ್ಜಿ ಸೆರಗು ಹಿಡ್ಕೊಂಡೇ ಮಲ್ಕೋಬೇಕು, ಇಲ್ಲೋದ್ರೆ ಹೆದರಿಕಾಗತ್ತೆ ಅಂತ ಕವರ್ಡ್ ಬಾಯ್. ಸೊ ಹೆದರು ಪುಕ್ಲ ಅವನು ನೋಡ್ಕೊಂಡು, ನೋಡು ನಿನ್ನಂಥ ಹುಡುಗನೇ ಅಲ್ಲಿ ಹುಲಿ ಜೊತೆ ಕುಸ್ತಿ ಆಡಿದ್ದಾನೆ, ನೀನು ನೋಡ್ರೆ ಅಜ್ಜಿ ಸೆರಗು ಹಿಡ್ಕೊ ಓಡಾಡ್ತೀಯ, ಅಜ್ಜಿ ಜೊತೆ ಮಲ್ಕೊಳ್ತೀಯ, ಏನು ಹೆದರು ಪುಕ್ಲ ಅನ್ನುವ ದೃಷ್ಟಿಯಲ್ಲಿ ನೋಡ್ದ. ಯಾರು? ಅಪ್ಪಾಜಿ. ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್, "ವಾಟ್ ಡು ಯು ಸೇ ಟು ದ್ಯಾಟ್?" ಈ ವಿಷಯದ ಬಗ್ಗೆ ಈ ನ್ಯೂಸ್ ಪೇಪರಲ್ಲಿ ಬಂದಿದ್ದಲ್ಲ, ಏನು ಹೇಳ್ತೀಯಾ? ಸ್ವಾಮಿ ಸೆಡ್, "I think he must have been a very strong and grown-up person, not a boy at all." ಇಲ್ಲಿ ನೋಡ್ರಿ, ಐ ಥಿಂಕ್ ಅಂದರೆ ಸ್ವಾಮಿ ಸ್ವಾಮಿ ಹೇಳ್ತಾನೆ, ನನಗೆ ಅನಿಸುತ್ತೆ ಹೀ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ನನ್ನ ಪ್ರಕಾರ ಅವನು ಹುಡುಗನೇ ಅಲ್ಲೇ ಅಲ್ಲ. ಅವನೇನಾಗಿರಬೇಕು? ಹುಲಿ ಜೊತೆ ಕುಸ್ತಿ ಆಡಬೇಕಂದ್ರೆ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ದೊಡ್ಡವನಾಗಿರಬೇಕು ಮತ್ತು ಸ್ಟ್ರಾಂಗ್ ಇರಬೇಕು. ನಾಟ್ ಎ ಬಾಯ್ ಎಟ್ ಆಲ್, ಯಾವ ಕಾರಣಕ್ಕೆ ಅವನು ಹುಡುಗನೇ ಅಲ್ಲ. ಯಾಕೆ? ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಅಪ್ಪಾಜಿ ನೀವೇ ಯೋಚನೆ ಮಾಡ್ರಿ. ಹೌ ಈಸ್ ಇಟ್ ಪಾಸಿಬಲ್? ಒಬ್ಬ ಹುಡುಗ ಹುಲಿ ಜೊತೆ ಕುಸ್ತಿ ಆಡೋಕ್ಕೆ ಸಾಧ್ಯನಾ ಅಂತ ಸ್ವಾಮಿ ಕ್ವಶನ್ ಎತ್ತ. ಅಪ್ಪಾಜಿ ಸಿಟ್ಟು ಬಂದ್ಬಿಡ್ತು. "ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್?" ಓಹೋ, ನೀನು ಹಾಗಾದರೆ ನ್ಯೂಸ್ ಪೇಪರ್ನರಿಗಿಂತ ಬಹಳ ಬುದ್ಧಿವಂತನ? ಫಾದರ್ ಸ್ನೀರ್ಡ್ ಅಂದರೆ ಸಿಟ್ಟಿನಿಂದ ನೋಡೋದು. ಅಂದರೆ ಅಪ್ಪಾಜಿ ಹೇಳಿದ್ದು, ನ್ಯೂಸ್ ಪೇಪರ್ ಹೇಳಿದ್ದು ಸುಳ್ಳು ಅಂತ ಹೇಳಿದಕ್ಕಾಗಿ ಅಪ್ಪಾಜಿ ಸಿಟ್ಟು ಬಂತು. ಅವರೊಂದು ಉದಾಹರಣೆ ಕೊಡ್ತಾರೆ. "ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆ್ಯನ್ ಎಲಿಫೆಂಟ್." ಒಬ್ಬ ಮನುಷ್ಯನಿಗೆ ಆನೆಸ್ಟ್ ಬಲ ಇದೆ ಅಂತ ತಿಳ್ಕೊ. ಆದರೆ ಆ್ಯಂಡ್ ಎಟ್ ಬಿ ಎ ಕವರ್ಡ್ ಅಂದರೆ ಹೇಡಿ. ಸ್ವಾಮಿ ಹೆಂಗಿನ ಹೇಡಿ ಇದ್ದರೆ, ವೆರಾಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಇನ್ನೊಬ್ಬವನು ಬಹಳ ಸ್ಟ್ರಾ ಅಂದರೆ ನಿಮ್ಗೆ ಗೊತ್ತು, ಎಳ್ನೀರೆಲ್ಲ ಕುಡಿಯುವಾಗ ನೀವು ಪೈಪ್ ಹಾಕ ಕುಡಿತೀರ, ಜ್ಯೂಸ್ ಕುಡಿಯೋ ಪೈಪ್ ಹಾಕ ಕುಡಿತೀರ, ಸ್ಟ್ರಾ ಅಂತ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸ್ಟ್ರಾ ಅಷ್ಟು ಸಣ್ಣ ಪೈಪಿನಷ್ಟು ದೊಡ್ಡ ಶಕ್ತಿ ಇದ್ದರೂ, ಅವನು ಹಂಗೆ ಸಣ್ಣಕ್ಲಾಗಿದ್ದರು, ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಅವನಿಗೆ ಧೈರ್ಯ ಇದ್ದರೆ ಹೀ ಕ್ಯಾನ್ ಡೂ ಎನಿಥಿಂಗ್. ಒಬ್ಬ ಸ್ಟ್ರಾ ಅಷ್ಟು ಶಕ್ತಿ ಇರೋನು ಏನು ಬೇಕಾದರೂ ಮಾಡ್ತಾನೆ. ಆದರೆ ಎಲಿಫೆಂಟೇನಷ್ಟು ಶಕ್ತಿ ಇದ್ದವನು, ಆನೆಯಷ್ಟು ಶಕ್ತಿ ಇದ್ದವನು, ಅವನಿಗೆ ಪುಕ್ಲ ಆದರೆ ಅವನು ಇರುವೆ ನೋಡಿ ಹೆದರು ಹೋಗ್ತಾನೆ, ಹಲ್ಲಿ ನೋಡಿ ಹೆದರು ಹೋಗ್ತಾನೆ, ಏನು ನೋಡಿದರೂ ಹೆದರು ಹೋಗ್ತಾನೆ. ಹಾಗಾದರೆ ಅಕಾರ್ಡಿಂಗ್ ಟು ಫಾದರ್ ವಾಟ್ ಈಸ್ ಇಂಪಾರ್ಟೆಂಟ್? ನೋಡ್ರಿ, ಕರೇಜ್ ಈಸ್ ಎವ್ರಿಥಿಂಗ್. ಜೀವನದಲ್ಲಿ ಏನು? ಕರೇಜ್ ಈಸ್ ಎವ್ರಿಥಿಂಗ್. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಏನು ಹೇಳ್ದ ಅಪ್ಪಾಜಿ? ಕರೇಜ್ ಈಸ್ ಎವ್ರಿಥಿಂಗ್.
ಜೀವನದಲ್ಲಿ ಬದುಕಬೇಕು ಅಂದರೆ ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಒಬ್ಬನ ವ್ಯಕ್ತಿ ಅವನ ವಯಸ್ಸು, ಅವನ ಶಕ್ತಿ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಅಪ್ಪಾಜಿ ಹೇಳಿದ್ನ ಸ್ವಾಮಿ ಒಪ್ಪಲೇ ಇಲ್ಲ. ಡಿಸ್ಪ್ಯೂಟೆಡ್, ವಾದ ಕೇಳಿದ್ಬಿಟ್ಟ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೇಗೆ ಸಾಧ್ಯ? ಸಪೋಸ್ ಐ ಹ್ಯಾವ್ ಆಲ್ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಅಲ್ಲ ಅಪ್ಪಾಜಿ, ಅವನು ನನ್ನಷ್ಟೇ ವಯಸ್ಸಿನ ಹುಡುಗ ಅಲ್ವಾ? ಅವನು ಈಗ ನನ್ನ ಹತ್ರನೇ ನನ್ನ ಮೇಲೆ ಹುಲಿ ಅಟ್ಯಾಕ್ ಮಾಡಕ್ಕೆ ಬಂತು ಅಂತ ತಿಳ್ಕೊ. ನನಗೆ ಧೈರ್ಯ ಇದೆ, ಹುಲಿ ನೋಡೋ ನನಗೆ ಧೈರ್ಯ ಇದೆ ಅಂತ ಹೇಳಿದರೆ ಹುಲಿ ಓಡೋಗುತ್ತಾ? ಇಟ್ ವುಡ್ ಕಿಲ್ ಮೀ ಅಲ್ವಾ? ಹೌ ಕುಡ್ ಇಟ್ ಪಾಸಿಬಲ್? ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಹುಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ರೆ ಏನು ಮಾಡೋದು? ಆದರೆ ಅಪ್ಪಾಜಿ ಹಿಡಿದಿದ್ದು ಈ ಮಾತು. ಯಾವುದನ್ನ? ಎಸ್, ಹೋಮ್ವರ್ಕ್ ಕ್ವಶನ್ಸ್. ಸಿಂಪಲ್ ಕ್ವಶನ್ ಇದೆ ನೋಡ್ರಿ, ನೀವು ಆನ್ಸರ್ ಮಾಡಲೇಬೇಕು ಈ ಕ್ವಶನಿಗೆ. ಕ್ವಶನ್ ಬರೆದು ಆನ್ಸರ್ ಮಾಡಬೇಕು. ಒಂದನೇ ಕ್ವಶನ್, ಹೂ ರೋಟ್ ದ ಲೆಸನ್ ಎ ಹೀರೋ? ಎಸ್, R.K. Narayan wrote the lesson Hero. Who was reading the newspaper? Very easy question. Yes, Swami's father was reading the newspaper. What was in that newspaper? The bravery of a village boy was in the newspaper. Or in the newspaper there was bravery of village boy. What did the boy do? ಹುಡುಗ ಏನು ಮಾಡ್ದ? ದ ಬಾಯ್ ಫೈಟ್ ವಿತ್ ದ ಟೈಗರ್ ಆ್ಯಂಡ್ ಫ್ಲೈಟ್ ಅಪ್ ದ ಟ್ರೀ. ಹುಲಿ ಜೊತೆ ಕುಸ್ತಿ ಆಡಿ ಅದನ್ನು ಓಡಿಸಿ ಮರ ಹತ್ತಿ ಕುತ್ಕೊಂಡ. ಆದರೆ ಏನಾಯಿತು? ಹುಲಿ ಮತ್ತೆ ಕಾಯ್ತಾ ಇದೆ. ಇರಲಿ. ವಾಟ್ ಡಿಡ್ ದ ವಿಲೇಜರ್ಸ್ ಡೂ? 5ನೇ ಕ್ವಶನ್. 5th ಕ್ವಶನ್, ವಿಲೇಜರ್ಸ್ ಏನು ಮಾಡಿದ್ರು? ವಿಲೇಜರ್ಸ್ ಕೇಮ್ ಆ್ಯಂಡ್ ಕಿಲ್ಡ್ ದ ಟೈಗರ್ ಆ್ಯಂಡ್ ಸೇವ್ಡ್ ದ ಬ್ರೇವ್ ಬಾಯ್. ವಾಟ್ ಈಸ್ ಸ್ವಾಮೀಸ್ ಒಪಿನಿಯನ್ ಅಬೌಟ್ ದ ನ್ಯೂಸ್? ಈ ನ್ಯೂಸ್ ಪೇಪರಲ್ಲಿ ಬಂದಿತ್ತಲ್ಲ, ಅದ್ರ ಬಗ್ಗೆ ಸ್ವಾಮಿ ಏನು ಹೇಳ್ತಾನೆ? ಎಸ್, ಸ್ವಾಮಿ ಹೇಳ್ತಾನೆ, ಹಿ ವಾಸ್ ನಾಟ್ ಎ ಸ್ಮಾಲ್ ಬಾಯ್, ಹಿ ಮಸ್ಟ್ ಬಿ ಎ ಗ್ರೋನ್ ಅಪ್ ಪರ್ಸನ್. ಹಿ ಮಸ್ಟ್ ಬಿ ಎ ಗ್ರೋನ್ ಅಪ್ ಪರ್ಸನ್ ಬಿಕಾಸ್ ಹೌ ಎ ಬಾಯ್ ಕ್ಯಾನ್ ಫೈಟ್ ವಿತ್ ಎ ಟೈಗರ್? ಇಸ್ ಇಟ್ ಪಾಸಿಬಲ್? ನೋ. ಹಿ ಮಸ್ಟ್ ಬಿ ಎ ಗ್ರೋನ್ ಅಪ್ ಪರ್ಸನ್ ಅಂತ ಹೇಳ್ತಾನೆ. ಓಕೆನಾ? ಎಸ್. ಈಗ ಅನೋಟೇಷನ್ನು ಈ ಇದರಲ್ಲಿ ಬರುತ್ತೆ ನೋಡ್ರಿ, ಸ್ವಲ್ಪ ಗಮನ ಹರಿಸೋಣ. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಎಟ್ ಆಲ್. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಈಗಷ್ಟೇ ಡಿಸ್ಕಷನ್ ಮಾಡಿದೆವಲ್ಲ, ಇದನ್ನು ಎಕ್ಸಾಮಲ್ಲಿ ಅನೋಟೇಷನ್ಗೂ ಕೇಳ್ತಾರೆ ನೋಡ್ರಿ. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ನನ್ನ ಪ್ರಕಾರ ಆ ಹುಲಿ ಜೊತೆ ಕುಸ್ತಿ ಆಡಿದವನು ಚಿಕ್ಕ ಹುಡುಗ ಅಲ್ಲ, ಪೇಪರವ್ರು ಸುಳ್ಳು ಹೇಳಿದ್ದಾರೆ. ಅವನು ಮೋಸ್ಟ್ಲಿ ಏನಾಗಿದ್ದಾನೆ? ದೊಡ್ಡವನೇ ಇರಬೇಕು. ನಾಟ್ ಎ ಬಾಯ್ ಎಟ್ ಆಲ್, ಯಾವ ಕಾರಣಕ್ಕೂ ಹುಡುಗ ಅಲ್ಲ, ಅವನು ಸ್ಟ್ರಾಂಗು ಮತ್ತು ದೊಡ್ಡವನು. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಒಬ್ಬ ಹುಡುಗ ಹುಲಿ ಜೊತೆ ಕುಸ್ತಿ ಆಡೋಕ್ಕಾಗುತ್ತಾ? ಎಸ್, ನಿಮಗೆ ಈಗಾಗಲೇ ಅರ್ಥ ಆಗಿದೆ. ಎ, ಹೂ ಸೆಡ್ ದೀಸ್? ಯಾರು ಹೇಳಿದ್ದು? ಸ್ವಾಮಿ ಸೆಡ್ ದೀಸ್. ಹೂ ಈಸ್ ಹಿ ಹಿಯರ್? ಇಲ್ಲಿ ಹಿ ಮಸ್ಟ್ ಬಿ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಅಂತ ಬಂತಲ್ಲ. ಹಿ ಅಂದರೆ ಏನು? ದ ವಿಲೇಜ್ ಬ್ರೇವ್ ಬಾಯ್. ಸಿ ಕ್ವಶನ್, ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಇಸ್ ಇಟ್ ಪಾಸಿಬಲ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್? ಇದರ ಮೀನಿಂಗ್ ಏನು? ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಅನ್ನೋದ್ರ ಮೀನಿಂಗ್ ಏನು ಅಂದರೆ, ಬಾಯ್ ಕೆನಾಟ್ ಫೈಟ್ ವಿತ್ ಎ ಟೈಗರ್. ಟು ಫೈಟ್ ವಿತ್ ಎ ಟೈಗರ್ ಹಿ ಮಸ್ಟ್ ಬಿ ಎ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಅನೋಟೇಷನ್ ಅರ್ಥ ಆಯ್ತಲ್ವಾ? ಹೋಮ್ವರ್ಕ್ ಬರಿಬೇಕು. ಎಸ್. ನೆಕ್ಸ್ಟ್, ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಅಪ್ಪಾಜಿ ಸಿಟ್ ಮಾಡ್ಕೊಂಡು ಹೇಳ್ರಲ್ಲ, ಸ್ವಾಮಿ ಅಪೋಸ್ ಮಾಡ್ಕೊಳ್ಳೆ. ಎಸ್, ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಎಸ್. ಹೂ ಸೆಡ್ ದೀಸ್? ಯಾ, ಯು ಆರ್ ರೈಟ್. ಫಾದರ್ ಅಥವಾ ಸ್ವಾಮೀಸ್ ಫಾದರ್ ಸೆಡ್ ದೀಸ್. ಹೂ ಈಸ್ ಯು ಹಿಯರ್? ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್. ಯು ಅಂದರೆ ಯಾರು? ನೀನು ಅಂದರೆ? ಎಸ್, ಯು ರೆಫರ್ಸ್ ಸ್ವಾಮಿ. ವೈ ಡಿಡ್ ಹಿ ಸೇ ಸೋ? ಯಾಕೆ ಹೇಳ್ದ? ಬಿಕಾಸ್ ಸ್ವಾಮಿ ಡಿಸ್ಪ್ಯೂಟೆಡ್, ಸ್ವಾಮಿ ಡಿಸ್ಅಗ್ರೀಡ್. ಹಿ ಟೋಲ್ಡ್ ಎ ಬಾಯ್ ಕೆನಾಟ್ ಫೈಟ್ ವಿತ್ ಎ ಟೈಗರ್,
ಹಿ ಮಸ್ಟ್ ಬಿ ಎ ಗ್ರೋನ್ ಅಪ್ ಪರ್ಸನ್. ಹಾಗಾಗಿ ಫಾದರ್ ಸಿಟ್ಟು ಬಂದು ಹಿಂಗೆ ಹೇಳ್ದ. ವಾಟ್ ಈಸ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್? ಸ್ವಾಮಿ ಫಾದರ್ ಪ್ರಕಾರ ಯಾವುದು ಇಂಪಾರ್ಟೆಂಟು? ಎಸ್, ಕರೇಜ್ ಈಸ್ ಇಂಪಾರ್ಟೆಂಟ್, ನಾಟ್ ಏಜ್ ಆ್ಯಂಡ್ ಸ್ಟ್ರೆಂತ್. ವಾಟ್ ಆರ್ ನಾಟ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್? ಈಗಾಗಲೇ ಹೇಳಿದ್ನಲ್ವಾ, ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್, ಕರೇಜ್ ಈಸ್ ಇಂಪಾರ್ಟೆಂಟ್. ಓಕೆ, ಎಸ್. Another annotation. How can it be, father? Suppose I have all courage. What could I do if a tiger should attack me? ಅಲ್ಲ ಬಾಜಿ, ಇದು ಹೇಗೆ ಸಾಧ್ಯ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನಗೆ ಧೈರ್ಯ ಇದೆ ಅಂತ ತಿಳ್ಕೊಳ್ರಿ. ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ನನ್ನ ಮೇಲೆ ಹುಲಿ ಅಟ್ಯಾಕ್ ಮಾಡಿದೆ ಅಂತ ತಿಳ್ಕೊಳ್ರಿ. ನಾನು ಏನು ಮಾಡೋಕ್ಕಾಗುತ್ತೆ? ಹೂ ಡಿಸ್ಪ್ಯೂಟೆಡ್ ಸೊ? ಹೀಗಂತ ತಗಾದೆ ಎತ್ತರು, ಜಗಳ ಎದ್ದರು, ವಾದ ಮಾಡಿದವರು ಯಾರು? ಎಸ್, ಸ್ವಾಮಿ ಡಿಸ್ಪ್ಯೂಟೆಡ್ ಸೊ. ಡಿಸ್ಪ್ಯೂಟ್ ಅಂದರೆ ವಾದ ಮಾಡು. ಬಿ ಕ್ವಶನ್, ಹೂ ಈಸ್ ಐ ಹಿಯರ್? ಅಗೈನ್ ಐ ಹ್ಯಾವ್ ಆಲ್ ಕರೇಜ್. ಐ ಅಂದರೆ ಯಾರು? ಎಸ್, ಸ್ವಾಮಿ. ಸ್ವಾಮಿ ಈಸ್ ಐ ಹಿಯರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್? ಹಾಗಾದರೆ ಇದರ ಅರ್ಥ ಏನು? ಅಕಾರ್ಡಿಂಗ್ ಟು ಸ್ವಾಮಿ, ಟು ಫೈಟ್ ವಿತ್ ಎ ಟೈಗರ್ ಒನ್ ಮಸ್ಟ್ ಹ್ಯಾವ್ ಸ್ಟ್ರೆಂತ್ ಆ್ಯಂಡ್ ಎ ಗ್ರೋನ್ ಅಪ್ ಪರ್ಸನ್. A boy cannot fight with a tiger. Okay, what was the impact of this statement? ಹೌದಪ್ಪ, ಸ್ವಾಮಿ ಏನೋ ಹೇಳ್ಬಿಟ್ಟ, ಆದರೆ ಏನು ಪರಿಣಾಮ ಆಯಿತು? ಎಸ್, ಫಾದರ್ ಪುಟ್ ಎ ಚಾಲೆಂಜ್ ಟು ಪ್ರೂವ್ ಸ್ವಾಮಿಸ್ ಕರೇಜ್. ಹೌ? he should sleep alone in the office room. Swami must sleep alone in the office room. Okay, ಅರ್ಥ ಆಯ್ತಲ್ವಾ? Yes. Leave alone strength. Can you prove you have courage? Let me see if you can sleep alone tonight in my office room. ಇನ್ನೊಂದು ಅನೋಟೇಷನ್. ಆಯ್ತಪ್ಪ, ನೀ ಹೇಳ್ದಂಗೆ ಹುಲಿ ಜೊತೆ ಕುಸ್ತಿ ಆಡೋಕೆ ಏನು ಬೇಕು? ಶಕ್ತಿ ಬೇಕು, ಏಜ್ ಬೇಕು ಅಂತ ಹೇಳ್ತೀಯಲ್ವಾ? ಬಿಟ್ಟಾಕ ಅವೆಲ್ಲ. ನೀ ಈಗಷ್ಟೇ ಏನೋ ಹೇಳ್ದಲ್ಲ, ಸಪೋಸ್ ಐ ಹ್ಯಾವ್ ಆಲ್ ಕರೇಜ್ ಅಂತ. ಎಸ್, ತೋರ್ಸ್ ನನಗೆ. ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಇವತ್ತು ಒಬ್ಬನೇ ರಾತ್ರಿ ಮಲ್ಕೊಂಡು ನನಗೆ ತೋರಿಸ್ತೀಯಾ ನಿನ್ಗೆ ಧೈರ್ಯ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತೀಯಾ? ಯಾರು ಹೇಳಿದ್ ಗೊತ್ತಾಯ್ತಲ್ವಾ? ಹೂ ಪುಟ್ ದಿಸ್ ಚಾಲೆಂಜ್? ಏ ಕ್ವಶನ್ ಯಾವುದು? ಹೂ ಪುಟ್ ದಿಸ್ ಚಾಲೆಂಜ್? ಸ್ವಾಮಿಸ್ ಫಾದರ್ ಪುಟ್ ದಿಸ್ ಚಾಲೆಂಜ್. ವಾಟ್ ವಾಸ್ ದ ಚಾಲೆಂಜ್? ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ವಾಟ್ ವಾಸ್ ದ ಚಾಲೆಂಜ್? ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಹೂ ಶುಡ್ ಫುಲ್ಫಿಲ್ ದ ಚಾಲೆಂಜ್? ಯಾರು? ಅಪ್ಪಾಜಿ ಒಬ್ಬನೇ ಹೋಗಿ ಮಲ್ಕೋಬೇಕಾ? ನೋ, ಸ್ವಾಮಿ ಶುಡ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ವೈ? ಏನಕ್ಕೆ? ಟು ಪ್ರೂವ್ ಹಿಸ್ ಕರೇಜ್. ಎಸ್. ಇನ್ನೊಂದು ಹೋಮ್ವರ್ಕ್ ಇದೆ, ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರೀಡ್ ದಿಸ್ ಪಿಕ್ಚರ್ ಅಂದರೆ ವಾಟ್ ದಿಸ್, ಸಿ ದಿಸ್ ಪಿಕ್ಚರ್ ಆ್ಯಂಡ್ ರೈಟ್ ಅಟ್ ಲೀಸ್ಟ್ 10 ಸೆಂಟೆನ್ಸಸ್ ಆನ್ ಇಟ್. ಸೊ ನಿಮ್ಗೆ ಗೊತ್ತಿರುವ ಚಿತ್ರವನ್ನೇ ಕೊಟ್ಟಿದ್ದೀನಿ. ವಾಟ್ ಶುಡ್ ಯು ಡೂ? ಯು ಮಸ್ಟ್ ರೈಟ್ ಅಟ್ ಲೀಸ್ಟ್ 10 ಸೆಂಟೆನ್ಸಸ್ ಆನ್ ದಿಸ್ ಪಿಕ್ಚರ್. ಓಕೆನಾ? ಸೊ ಯಾವ ಕ್ಯಾರೆಕ್ಟರ್ ಇದೆ ಇನ್ ದಿಸ್ ಪಿಕ್ಚರ್? ಐ ಕ್ಯಾನ್ ಸಿ ಫಾದರ್ ಈಸ್ ಡ್ಯಾಶ್ 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 10 ಸೆಂಟೆನ್ಸ್ ಬರಿಬೇಕು. ಇನ್ ಎಕ್ಸಾಮ್ ಆಲ್ಸೋ ದೇ ಆರ್ ಆಸ್ಕಿಂಗ್ ಸಚ್ ಎ ಕ್ವಶನ್ಸ್. ಚಿತ್ರ ನೋಡಿ ಕಡೆ ಪಕ್ಷ 10 ಸೆಂಟೆನ್ಸ್ ಬರೀಲಿಕ್ಕೆ ಹೇಳ್ತಾರೆ. ಓಕೆನಾ? ಎಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಸ್, ಮೀಟ್ ಯು ಅಗೈನ್ ವಿತ್ ದ ನೆಕ್ಸ್ಟ್ ಕ್ಲಾಸ್. ಅಂದರೆ ನೆಕ್ಸ್ಟ್ ಕ್ಲಾಸನ್ನು ಕ್ಲಾಸ್ 2 ಅಂತ ಹೀರೋ ಪಟ್ಟದ್ದು ಮಾಡ್ತೀನಿ. ನೀವು ಮತ್ತೆ ಯೂಟ್ಯೂಬ್ ಚಾನಲ್ ಲಿಂಕನ್ನು ಬಳಸಿ ನೀವು ವಿಡಿಯೋನ ನೋಡಿರಿ. ಮತ್ತೆ ವಿಡಿಯೋ ನೋಡಿರಿ, ಮತ್ತೆ ಪಾಠ ಓದ್ರಿ, ಆವಾಗ ನಿಮಗೆಲ್ಲವೂ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.